ಧಾರವಾಡದ ನಿರ್ಮಲನಗರದಲ್ಲಿ ಚಹಾ ಅಂಗಡಿ ನಡೆಸುತ್ತಿದ್ದ ಅಭಿಲಾಷ್ ಎಂಬುವರ ಮೇಲೆ ಪುಡಿ ರೌಡಿಗಳು ಹಾಡಹಗಲೇ ದಬ್ಬಾಳಿಕೆ ನಡೆಸಿ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ ಘಟನೆ ಭಾನುವಾರ ನಡೆದಿದೆ. ಮಾಹಿತಿ ಪ್ರಕಾರ ಚಹಾ ಅಂಗಡಿಗೆ ಬಂದ ಅಯಾನ್ ನದಾಸ್ ಸೇರಿದಂತೆ ಇನ್ನಿಬ್ಬರು ಕ್ಷುಲ್ಲಕ ಕಾರಣಕ್ಕೆ ಅಂಗಡಿ ಮಾಲೀಕ ಅಭಿಲಾಷ್ ಜೊತೆ ಜಗಳ ತೆಗೆದಿದ್ದಾರೆ. ಈ ಜಗಳ ಕ್ಷಣಾರ್ಧದಲ್ಲೇ ವಿಕೋಪಕ್ಕೆ ತಿರುಗಿ ಪುಡಿ ರೌಡಿಗಳು ಅಭಿಲಾಷ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ವೇಳೆ ಅಂಗಡಿಯಲ್ಲಿದ್ದ ಸಾಮಾನುಗಳನ್ನು ಧ್ವಂಸಗೊಳಿಸಿದ್ದು, ನಿನ್ನನ್ನು ಇಲ್ಲಿ ಇರಲು ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿ ಕಬ್ಬಿಣದ ರಾಡ್ನಿಂದ ಹೊಡೆದಿದ್ದಾರೆ. ಅಲ್ಲದೆ ಅಭಿಲಾಷ್ನು ಬಲವಂತವಾಗಿ ವಾಹನದಲ್ಲಿ ಹಾಕಿಕೊಂಡು ಹೋಗಲು ಕೂಡ ಯತ್ನಿಸಿದರೆಂಬ ಮಾಹಿತಿ ಲಭ್ಯವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ಪತ್ತೆಗೆ ಪೊಲೀಸರು ಜಾಲ ಬೀಸಿದ್ದಾರೆ. ನಿನ್ನೆ 5 ಗಂಟೆ ಹಂಗೆ ಚಿಂಟು ಮತ್ತು ಇನ್ನಿಬ್ಬರು ಬಂದು ಹೊಡೆದು ಇಲ್ಲೆಲ್ಲ ಹೊಡೆದು ಗಿಗುರಿ ಮತ್ತು ಗಾಡೀಲಿ ಹಾಕ್ಕೊಂಡು ಹೋಗೋಣ, ಇವನನ್ನು ಬೇರೆ ಕಡೆ ಕರ್ಕೊಂಡೋಗಿ ವಿಚಾರಿಸೋಣ, ಹೊಡಿಬೇಕು ಅಂತ ಹೇಳಿ ನೋಡಿದ್ರು. ಮತ್ತು ಗಾಡಿ ಹತ್ತಲಿದ್ದಕ್ಕೆ ಅಲ್ಲೇ ಹಾಕ್ಕೊಂಡು ಕುತ್ತಿಗೆಲ್ಲ ಹಿಂಗಡೆಯಿಂದ ಲಾಕ್ ಮಾಡ್ಕೊಂಡು ಗುದ್ದಿದ್ದಾರೆ, ಕಾಲಿಗೆ ಹಾಕ್ಕೊಂಡು ಒದ್ದಿದ್ದಾರೆ, ಉಡ್ಸಾಡ್ ಹೊಡೆದಿದ್ದಾರೆ. ಮತ್ತು ಮತ್ತೆ ಹೊಡೆದು ಕೌಂಟ್ರೆಲ್ಲ ಪುಡಿ ಮಾಡಿ ಹೋಗಿದ್ದಾರೆ. ಸಿಕ್ಕಾಬಟ್ಟೆ ಹೊಡೆದಿದ್ದಾರೆ ಸರ್. ಇಲ್ಲೆಲ್ಲ ಮತ್ತು ಮುಷ್ಟಿ ಕಟ್ಟಿ ಗುದ್ದಿದ್ದಾರೆ. ಕೈ ಮುಷ್ಟಿ. ಕಾರಣ ಏನಿಲ್ಲ ಸರ್, ಅವರು ಮೊನ್ನೆ ಗಲಾಟೆ ಆಗಿದೆ, ಅದು ಲೋಕಲ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆ ಅಂತ. ನಾವು ಫೋನ್ ಮಾಡಿರಲಿಲ್ಲ ಪೊಲೀಸಿಗೆ, ಸ್ಟೂಡೆಂಟ್ ಫೋನ್ ಮಾಡಿದರು. ಸ್ಟೂಡೆಂಟ್ ಫೋನ್ ಮಾಡಿ ಪೊಲೀಸ್ ಬಂದಿತ್ತು. ಲೋಕಲ್ ಮೇಲೆ ಪೊಲೀಸ್ ಕರೆಸಿದ್ರು ನೀವು ಅಂತ ಹೇಳಿ ಹೊಡೆದಿದ್ದು. ಪೊಲೀಸ್ ಏನಂದಿರಲಿಲ್ಲ. ಅವ್ರು ಬಂದು ಅವ್ರಿಗೆ ನಾವು ಫೋನ್ ಮಾಡಿಲ್ಲ, ಅವ್ರು ಬಂದು ವಿಚಾರಿಸ್ತೀನಿ ಅಂತ ಹೇಳಿದರು. ಮತ್ತು ನಿನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಹೇಳಿದ್ದಾರೆ, ಕರೆಸಿ ಅವ್ರನ್ನ ವಿಚಾರಿಸ್ತೀನಿ ಅಂತ ಅವರು ಹೇಳಿಕೆ ಕೊಟ್ಟಾರೆ. ಅವರು ಕರೆಸಿ ಅವ್ರನ್ನ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಮೇಲೆ ನಮಗೆ ನಂಬಿಕೆ ಇದೆ. ನಿಮ್ಮ ಹೆಸರೇನು ರೀ? ಅಭಿಲಾಷ್ ಕೆ.ವಿ.